ಸುಳ್ಳು ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ತಗಲು ರೂಟಿಗೆ ತೊಡಗಿದ್ದಾರೆ. ಈಗ ಬಿಜೆಪಿಯವ್ರ ಮೇಲೆ ಅನೇಕ ಆರೋಪಗಳು ಬರ್ತಾ ಇದ್ದಾರೆ. ಔಷಧಿಗಳು ಖರೀದಿ ಅದಕ್ಕೆ ಪುನಃ ಅವರು ವರದಿ ಕೊಟ್ಟಿದ್ದಾರೆ. ವರದಿ ಪ್ರಕಾರ ಏನಾಗಿದೆ, PPE ಕಿಟ್ ಎಲ್ಲ ಪರ್ಚೇಸ್ ಮಾಡಿ ಏನು ಹೇಳ್ತಾರೆ, PPE ಕಿಟ್ ಪರ್ಚೇಸ್ ಮಾಡಿದ್ದಾರೆ. ಅದು 2,140 ಅದು ಸಿಗ್ತಾ ಇರ್ತಕ್ಕಂಥದ್ದು 330 ರೂಪಾಯಿಗೆ ಸಿಗುತ್ತೆ. ಅಷ್ಟೊಂದು ಪರ್ಚೇಸ್ ಮಾಡಿದ್ರು. ಅದಕ್ಕೆ ಏನು ಹೇಳ್ತಾರೆ ನರೇಂದ್ರ ಮೋದಿ ಹೇಳಿದ್ರ, ಭ್ರಷ್ಟಾಚಾರ ಮಾಡಿರೋರು ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಮಾಡೋದು ಇಲ್ಲ. ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾರೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ 700 ಕೋಟಿ ಮಾಡಿಬಿಟ್ರು, ಒಂದೇ ₹1 ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಅವ್ರು ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್. ಅವ್ರು ರಿಟೈರ್ ಆಗ್ತಾರ, ಅವ್ರು ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ? ಸುಮ್ಮನೆ ಏನೋ ಸುಳ್ಳು ಹೇಳೋದು. ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳಕ್ಕೂ ಒಂದು ಇತಿಮಿತಿ ಇರ್ಬೇಕಲ್ಲ. ಹರಿಯಾಣ ಚುನಾವಣೆಯಲ್ಲೂ ಅದನ್ನೇ ಮಾತಾಡ್ತಾರೆ ಅವರು, ಮಹಾರಾಷ್ಟ್ರ ಚುನಾವಣೆಯಲ್ಲೂ ಅದನ್ನೇ ಕರ್ನಾಟಕ ಟಾರ್ಗೆಟ್, ಕರ್ನಾಟಕ ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟು ಟಾರ್ಗೆಟ್ ಮಾಡ್ತಾರೆ. ಯಾಕಂತ ಇದು ಒಂದು ದೊಡ್ಡ ಸ್ಟೇಟ್. ಅಸೆಂಬ್ಲಿನಲ್ಲಿ 136 ಜನ ಸೋತ್ಬಿಟ್ಟಿದ್ದಾರೆ. ಇವರಿಬ್ಬರು ಸೇರ್ಕೊಂಡು ಈಗ ಕರ್ನಾಟಕದ ಟಾರ್ಗೆಟ್. ಸಿದ್ದರಾಮಯ್ಯನೂ ಟಾರ್ಗೆಟ್, ಕಾಂಗ್ರೆಸ್ ಪಕ್ಷ ಸರ್ಕಾರನೂ ಟಾರ್ಗೆಟ್. ಕುಮಾರ್ ನಾಯಕ್ ಅವ್ರನ್ನ ಇವತ್ತು ಇಡಿ ಮತ್ತೆ ವಿಚಾರಣೆ ಕರೆದಿದೆ ಸರ್. ರಾಯಚೂರು MP ಕಾನೂನು ಪ್ರಕಾರ ಏನ್ ಮಾಡಬೇಕು ಮಾಡಿ. ಸರ್, ಇಡಿ ಅವರು ಓವರ್ ಆಲ್ ಆಗಿ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಪತ್ನಿ 14 ಸೆಟ್